ಈ ಸೊಪ್ಪು ಆರೋಗ್ಯಕ್ಕೂ ಒಳ್ಳೆಯದು, ಭಾರಿ ಟೇಸ್ಟು. ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಸೇಮ್ ನೀವು ಅಮೃತನೂ ತಿಂದಿರ್ತೀರ ಹಂಗಿರುತ್ತೆ ನೋಡಿ. ಇದು ಹೆಂಗಿದೆ ಅಂದರೆ ಇದನ್ನು ನೋಡಿದ್ರೆ ತಿನ್ಬೇಕು ನೀವು. ಬಾಣಂತಿಯರಿಗೂ ಆಕೈತೆ, ಗರ್ಭಿಣಿಯರಿಗೂ ಆಗತ್ತೆ. ಇದೇನು ಇಂಥವ್ರಿಗೆ ಆಗಲ್ಲ ಅಂಬಂಗೆ ಇಲ್ಲ. ಕುಡಿ ಜಿಗಿಟ್ಕೊಂಡ್ರೆ ನಮ್ಮಲ್ಲಿ ಭಾರಿ ಟೇಸ್ಟಾಗಿರ್ತೈತೆ, ಚೆನ್ನಾಗಿರ್ತೈತೆ. ಮೇಕೆ ಹಾಲು ಹಾಕಿ, ಅವರೇ ಬೇಳೆ ಹಾಕಿ, ಕಾಯಿ ತುರಿ ಹಾಕಿ, ಬಿಸಿ ಮುದ್ದೆ ತಗೊಂಡು ಕೂಕೊಂಡ್ರೆ ಸ್ವಾಮಿ, ನೀವು ನಮ್ಮನ್ನೇ ಡೈರೆಕ್ಟಾಗಿ ನೋಡ್ದಂಗೆ ಆಗ್ತೈತೆ. ಈ ಶರೀರ ಸ್ವಲ್ಪ ಕೂಲಾಗಿರೋರಿಗೆ ಇನ್ನೂ ಭಾರಿ ಒಳ್ಳೇದಿದು. 100% ಸೊಪ್ಪಿನಲ್ಲಿ ಭಾರಿ ಒಳ್ಳೇದಿದು. ಸಿಗೆ ಸೊಪ್ಪು ಅಂದರೆ ಭಾರಿ ಒಳ್ಳೆಯ ಸೊಪ್ಪು ಅಂದರೆ ಇದು ನೋಡಿ ಇದು ನಾನು ಇಲ್ಲಿ ಕಾಡಲ್ಲಿ ತೋರಿಸ್ತೀನಿ ಒಂದು ಸೊಪ್ಪು, ಸಿಗೆ ಸೊಪ್ಪು ಅಂತ. ಇದಕ್ಕೆ ಸಿಗೆ ಸೊಪ್ಪು ಅಂದರೆ ತಲೆಗಾಕ ಸಿಗೆ ಸೊಪ್ಪಲ್ಲ. ಇದು ಕಾಡಲ್ಲಿ ಮಳೆಗಾಲದಲ್ಲಿ ಮುಂಗಾರಿಯಲ್ಲಿ ಮಳೆ ಜಾಸ್ತಿ ಆದರೆ ಬರುವ ಸೊಪ್ಪು. ಈ ಸೊಪ್ಪು ಆರೋಗ್ಯಕ್ಕೂ ಒಳ್ಳೆಯದು, ಭಾರಿ ಟೇಸ್ಟು. ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಕೆಲವರು ತಗೊಂಡೋಗಿ ಏನೇನೋ ಮಾಡ್ಕೊಂಡು ತಿಂತಾರೆ, ಪಲ್ಯ ಮಾಡ್ತಾರೆ, ಸೊಪ್ಪಿನ ಸಾರು ಮಾಡ್ತಾರೆ. ಸೊಪ್ಪಿನ ಸಾರಿಗೆ ಅದು ಸಿಗೆ ಸೊಪ್ಪಿಗೆ ಮೇಕೆ ಹಾಲು ಹಾಕಿರೆ ಸೇಮ್ ನೀವು ಅಮೃತನೂ ತಿಂದಿರ್ತೀರ ಹಂಗಿರುತ್ತೆ. ನಾವು ನಮ್ಮಲ್ಲಿ ಬರೀ ಮೇಕೆ ಹಾಲೆ ಹಾಕೋದು ನಾವು ಸೊಪ್ಪು ಕುಯ್ದು. ಸೊಪ್ಪು ನೋಡು, ನಾನು ಆಲ್ರೆಡಿ ಕುಯ್ಕೊಂಡಿದ್ದೀನಿ ಇವ್ರಿಗೆ ಕೊಡೋಕ್ಕಂತಾನೆ. ಸೊಪ್ಪಿದೆ, ಹಿಂಗಿರುತ್ತೆ ಸೊಪ್ಪು ನೋಡಿ. ಇದು ಹೆಂಗಿದೆ ಅಂದರೆ ಇದನ್ನು ನೋಡಿದ್ರೆ ತಿನ್ಬೇಕು ನೀವು. ಈ ಥರ ಸೊಪ್ಪಿದೆ. ಇದು ಎಲ್ಲರೂ ಮೊಟ್ಟೆ ವಾಸನೆ ಬಂದಂಗೆ ಬರುತ್ತಲ್ಲ. ಮೊಟ್ಟೆ ವಾಸನೆ ಬರೋದಿದು. ತಿಂಬಂಗೆ ಆಗುತ್ತೆ. ಮುದ್ದೆನೇ ಸೇರಲ್ಲ ಇದನ್ನ. ಇದು ಹೆಂಗೆ ಏನೇನು ಮಾಡ್ಕೊಂಡು ತಿಂತಾರೆ? ಪಲ್ಯ ಅಂದರೆ ಸಾರು ಮಾಡೋದಂಗೆ? ಸಾರು ಅಂದರೆ ಅವರೇ ಬೇಳೆ ಭಾರಿ ಚೆಂದ. ಇದಕ್ಕೆ ಅವರೇ ಬೇಳೆ ಒಗ್ಗರಣೆ, ಸ್ವಲ್ಪ ಒಗ್ಗರಣೆ ಹಾಕಿ ತಗೊಂಡ್ರೆ ನಾವು ಈ ಮಳೆಗಾಲ ಬಂದರೆ ಪ್ರತಿ 2 ದಿನ 3 ದಿನಕ್ಕೆ ತಿಂತಲೇ ಇರ್ತೀವಿ. ನಮಗೆ ಬಾಣಂತಿಯರಿಗೇನು ವಿಶೇಷವಾಗಿ ಹೇಳ್ತಾರೆ? ಬಾಣಂತಿಯರಿಗೂ ಆಗೈತೆ, ಗರ್ಭಿಣಿಯರಿಗೂ ಆಗತ್ತೆ. ಇದೇನು ಇಂಥವ್ರಿಗೆ ಆಗಲ್ಲ ಅಂಬಂಗೆ ಇಲ್ಲ. ಈ ಶರೀರ ಸ್ವಲ್ಪ ಕೂಲಾಗಿರೋರಿಗೆ ಇನ್ನೂ ಭಾರಿ ಒಳ್ಳೇದಿದು. ಸ್ವಲ್ಪ ಮುಳ್ಳಂಗಿರುತ್ತಲ್ಲ. ಮುಳ್ಳು ಸೇಮ್ ಸಿಗೆ ಸೊಪ್ಪಿದ್ದಂಗೆನೆ. ಇದು ನೋಡ್ರಿ, ಈಗ ಮುಳ್ಳಿದೆ ನೋಡಿ ಇಲ್ಲಿ. ಮುಳ್ಳು ಇದ್ದೇ ಇರುತ್ತೆ. ಕುಡಿ ಜಿಗಿಟ್ಕೊಂಡ್ರೆ ನಮ್ಮಲ್ಲಿ ಭಾರಿ ಟೇಸ್ಟಾಗಿರ್ತೈತೆ, ಚೆನ್ನಾಗಿರ್ತೈತೆ. ಮೇಕೆ ಹಾಲು ಹಾಕಿ, ಅವರೇ ಬೇಳೆ ಹಾಕಿ, ಕಾಯಿ ತುರಿ ಹಾಕಿ, ಬಿಸಿ ಮುದ್ದೆ ತಗೊಂಡು ಕೂಕೊಂಡ್ರೆ ಸ್ವಾಮಿ, ನೀವು ನಮ್ಮನ್ನೇ ಡೈರೆಕ್ಟಾಗಿ ನೋಡ್ದಂಗೆ ಆಗ್ತೈತೆ. ಡೈರೆಕ್ಟಾಗಿ ನೋಡಿ ಫೋನ್ ಮಾಡಿರಿ, ಚೆನ್ನಾಗಿತ್ತಾ ಇಲ್ವಾ ಅಂತ. ಈ ಸೊಪ್ಪು ತಿಂದರೆ ನಮ್ಮ ತಾಣ ನೀವು 1 ವಾರ ಆದ್ರೂ ಇದನ್ನೇ ಮೆಲ್ಕು ಹಾಕ್ತಾ ಇರ್ತೀರ ಈ ಸೊಪ್ಪಿಂದು. ಈಗ ಕಮೆಂಟ್ ಆಗ್ತಾ ಇರ್ತಾರೆ, ಕರೆಕ್ಟಾಗಿ ಗಿಡ ತೋರಿಸು ಅಂತ. ಈ ಸಾರಿ ನಮ್ಗೆ ಅಪವಾದ ಬೇಡ, ಕರೆಕ್ಟಾಗಿ ಗಿಡ ತೋರಿಸ್ಬಿಡನೆ. ಗಿಡ ತೋರಿಸ್ತೀನಿ, ನೋಡ್ಕೊಳ್ರಿ. ಈಗ ಗಿಡ ಕೆಲವ್ರಿಗೆ ಗೊತ್ತಿಲ್ಲ. ಎಲ್ಲ ಕಾಡು ಪ್ರದೇಶಗಳಲ್ಲಿ ಧರ್ಮಸ್ಥಳ, ಮೈಸೂರು, ಸಿದ್ರಬೆಟ್ಟ, ತಿರ್ಗಾ ಇದು ದೇವರಾಯನ ದುರ್ಗ ಎಲ್ಲ ಇದೆ. ಇದು ಕುಯ್ಬೇಕಾದ್ರೆ ನಾವು ಕೈಯಿಂದ ಎಳ್ಕೊಂಡು ಕುಯ್ಯೋಕ್ಕಲ್ಲ ನೋಡಿ. ಈ ಥರ ರೋಟಿ ಇದಕ್ಕೆ ಮಾಡಿರೋದು ಇದು ನೋಡಿ. ಈಗ ನೋಡೋ, ಇದಕ್ಕೋಸ್ಕರನೇ 4 ಕುಡಿನೂ ಬಿಟ್ಟಿದ್ದೀನಿ. ನೀವು ಬರ್ತೀರಾ ನಮ್ಮ ಹೊತ್ತಿಗೆ ನೋಡ್ರಿ. ಈ ತರ ಈ ತರ ಕುಡಿ ಮಾತ್ರ ಮುರ್ಕೊಳ್ರಿ. ಇದನ್ನ ಸಾಂಬಾರು ಮಾಡ್ಬೇಕಾದ್ರೆ ಮಾಡ್ರಿ. ಮೇಕೆ ಹಾಲಿದ್ರೆ ಒಳ್ಳೇದು. ಮೇಕೆ ಹಾಲಿಲ್ಲ ಅಂದ್ರೆ ನಾಟಿ ಹಸಿನ ಹಾಲು ಹಾಕಬಹುದು. ನಿಮಗೆ ಹಾಲು ಯಾವ್ದನ್ನ ಆಗ್ಲಿ, ಈ ತರ ಕುಡಿ ಮಾತ್ರ ಮುರ್ಕೋಬೇಕು. ಈ ತರ ಕುಡಿ ಮಾತ್ರ ನೋಡಿ. ಇದೆಲ್ಲ ಹಳ್ಳಿ ರೈತರುಗಳಿಗೆ ಗೊತ್ತಿರುತ್ತೆ. ಅಂದ್ರೆ ಈಗ ಎಷ್ಟೋ ಜನ ಬೆಂಗಳೂರು ಸೇರಿರ್ತಾರೆ, ಅಂತವ್ರಿಗೆಲ್ಲ ಗೊತ್ತೇ ಇರೋದಿಲ್ಲ. ಸಾಕಷ್ಟು ವಿಟಮಿನ್, ಪ್ರೋಟೀನ್ ಇರೋಂತ ಕಾಡು ಸೊಪ್ಪು ಇದು. ಕಾಡಲ್ಲಿ ಎಷ್ಟೊಂದ್ ತರ ಸೊಪ್ಪುಗಳು ಇರ್ತವೆ, ಆದ್ರೆ ಇದಂತೂ ತೀರಾ ಟೇಸ್ಟ್ ಅಂತಂದ್ರೆ ಇದು ನಮ್ಗೆ ಈ ನೇಚರ್ ಕೊಟ್ಟಿರೋಂತ ದೊಡ್ಡ ಗಿಫ್ಟ್. 100% ಸೊಪ್ಪಿನಲ್ಲಿ ಭಾರಿ ಒಳ್ಳೇದಿದು. ಸಿಗೆ ಸೊಪ್ಪು ಅಂದ್ರೆ ಭಾರಿ ಒಳ್ಳೆ ಸೊಪ್ಪು. ಅಂದ್ರೆ ಇದು ನಮಗೆ ಉಷ್ಣ ಅಲ್ವಾ, ಉಷ್ಣಾಂಶ ಜಾಸ್ತಿ ಇರ್ತೈತಿ. ಇದು ಕೋಲ್ಡ್ ಇರೋರು, ಬ್ಲಾಕ್ ಎಲ್ಲ ಯಾರು ಬೇಕಾದ್ರೂ ತಿನ್ಬೋದು. ಸೊಪ್ಪು ಮಾತ್ರ ಸೂಪರು. ಎಷ್ಟು ಕಿತ್ಕೊಂಡ್ಬಂದಿದ್ದೀರ ನೋಡೋಣ. ನೋಡ್ರಿ, ಭಾರಿ ಟೇಸ್ಟ್ ಇದು. ಸಿಗೆ ಸೊಪ್ಪು ಅಂದ್ರೆ ನನಗೆ ಪ್ರಾಣ. ಇದನ್ನ ಕಂಡ್ರೆ ಜನಗಳಿಗೆ ಎಷ್ಟು ಜನಕ್ಕೆ ಕಳಿಸಿದ್ದೀನಿ ನಾನು ಇದನ್ನ. ಈಗ ನಮ್ಮ ಅಕ್ಕ ಸಿಗುತ್ತೆ ಇದು ಜಾಸ್ತಿ ಕಾಡು ಪ್ರದೇಶ. ಇವಾಗ ಮೈಸೂರು ಕಾಡು, ಧರ್ಮಸ್ಥಳದ ಕಾಡು, ಸಿದ್ರಬೆಟ್ಟದ ಕಾಡು, ಎಲ್ಲಿ ಕಾಡಿದೆ ಅಲ್ಲಿ ಇದ್ದೇ ಇದೆ ಇದು ಸಿಗೆ ಸೊಪ್ಪು. ಇದು ಕುರಿ ಮೇಕೆಗಳು ತಿನ್ನಲ್ವಾ ಇದನ್ನ? ಕುರಿ ಮೇಕೆ ಎಲ್ಲ ತಿಂತವೆ. ತಿಂದು ಹೆಚ್ಚಾಗಿರೋದು ಸಿಗುತ್ತೆ. ಅವಕ್ಕೆ ಬಾಯಿ ಹಾಕಕ್ಕಾಗಲ್ಲ. ಈಗಲೂ ಏನು ಸ್ಮೆಲ್ ಬರ್ತಾ ಇದೆ ನೋಡ್ರಿ. ಇದನ್ನ ನೋಡ್ಬೇಕು ನೀವು. ಬೇಕಾರೆ ಇದನ್ನ ನೀವು ತಟ್ಟಿಗೆ ಇಕ್ಕೊಂಡಾಗ ಒಂದು ಹಿಡಿಯ ಮಾಡಿ ಕಳಿಸ್ರಿ ಅವ್ರಿಗೆ. ತಟ್ಟಿಗೆ ಬಿಸಿ ಮುದ್ದೆ, ಅವರೇ ಬೇಳೆ ಹಾಕ್ರಿ,
ಕಾಯಿ ತುರಿ ಹಾಕ್ರಿ. ಎಷ್ಟು ಜನಕ್ಕಾಗತ್ತೆ ಇದು? ಇದು ನೀವು ಸೊಪ್ಪು ಕುಗ್ಗಲ್ಲ. ಇದು ನೀವು ಎಷ್ಟು ಇಟ್ಟಿರ್ತೀರಿ ಅಷ್ಟೇ. ಇದನ್ನು ನಾವು ಮೀಡಿಯಮಾಗಿ ತಿನ್ಬೇಕು ಅಂದರೆ ಒಂದು 6 ಜನ. ಅಂದ್ರೆ ಹೆಂಗ್ ಮಾಡ್ಕೊಳ್ಳೋದು ಗೊತ್ತಾ ನಿಮಗೆ? ಪಲ್ಯ ಅಂದರೆ ಮಾಮೂಲಿ ಸೊಪ್ಪಿನ ಸಾರೇನೆ ಪಲ್ಯ. ಪಲ್ಯ ಸಪ್ರೇಟ್ ಮಾಡಲ್ಲ. ಸೊಪ್ಪಿನ ಸಾರೇನೆ ಪಲ್ಯ ಅಂತ. ಕೆಲವರು ಪಲ್ಯ ಅಂತಾರೆ, ಕೆಲವರು ಸೊಪ್ಪಿನ ಸಾರು ಅಂತಾರೆ. ಅದಕ್ಕೇನು ಭೇದ ಇಲ್ಲ. ಇದೊಂದು ಒಟ್ಟು ಕಾಡಲ್ಲೇ ಬೆಳೆಯೋದು. ಜನಗಳು ಯಾರನ್ನ ಮನೆ ಹತ್ರ ಹಾಕಂತಾರೋ ನಂದು ಈ ತರ. ಮನೆಯಲ್ಲಿ ನಮ್ಮೂರಲ್ಲಿ ಸಾಕಷ್ಟು. ಅಲ್ಲ ಇದು ಆಕಳದಂದ್ರೆ ಗಿಡ ಹೆಂಗೆ ಕತ್ತರಿಸ್ಕೊಂಡು ತಗೊಂಡೋಗಿ ನೆಡೋದು? ಹೆಂಗೆ ಕತ್ತರಿಸಲ್ಲ, ಬೀಜ ಬರುತ್ತೆ. ಸೊಸಿ ಬೀಜ ಬಿದ್ದು ಸೊಸಿ ಹುಟ್ಟುತ್ತೆ ಸಣ್ಣ. ಈಗ ನೋಡಿ ಇಲ್ಲಿದೆ ನೋಡು ಸೊಸಿ. ಈಗ ನೋಡು ಈ ಸೊಸಿ. ಈ ಸೊಸಿ ಎತ್ಕೊಂಡೋಗಿ ಹಾಕೊಂಡ್ರೆ ನೀರು ಹಾಕ್ಬೇಕು. ನೀರು ತುಂಬಾ ಸಿಗ್ತಾವಪ್ಪ ಇಲ್ಲಿ. ಮಸ್ತಾಗಿದೆ, ಸಿಕ್ಕಾಪಟ್ಟೆ ಇದೆ. ಆ ಗಿಡ ಇದೆ ಇಲ್ಲೇ. ಇನ್ನೂ ಒಂದ್ಸರಿ ನೋಡ್ರಿ ಕೆಳಗಡೆ ಎಳದೆ ತೋರಿಸಿ. ಇಲ್ಲಿಂದ ನಿಂತ್ಕೊಂಡು ಮುಳ್ಳು ಹೊಡಿತಾವೆ. ಮುಳ್ಳು ಸೇಮ್ ಸಿಗೆ ಗಿಡ. ನಮ್ಮ ತಲೆಗಾಕ ಸಿಗೆಕಾಯಿ ಹೆಂಗಿದೆ ಹಂಗೆ ಅದು ತಲೆಗೆ ಹಾಕೋಬೋದು. ಇದನ್ನು ಹೊಟ್ಟೆಗೆ ಸೇವಿಸ್ಕೋಬೋದು. ಭಾರಿ ಚೆನ್ನಾಗಿರ್ತೈತಿ. ನೋಡೋದು ಸೊಪ್ಪು ತಿಂತೈತಿ. ನಡೆಯಪ್ಪ, ಒಂದೇ ಸರಿ ಬಾಯಿ ಕಬರ್ತೈತದು. ಭಾರಿ ಟೇಸ್ಟ್ ಆಗಿದೆ. ನಿಮಗೆ ಇದು ಓಕೆ ಅನಿಸಿರೆ ನಾವೇನು ಓಕೆ ಮಾಡಲೇಬೇಕು. ನೀವು ನಾವೇನು ಅಂಥದ್ದು ಇಂಥದ್ದು ಹೇಳಕ್ಕೆ ಬರಲ್ಲ. ಮಾಡಿ ನೋಡಿ. ಈ ಸರಿ ನೀವು ನನಗೆ ಒಳ್ಳೆ ಕಮೆಂಟ್ ಕೊಡಬೇಕು ಅಂದರೆ ಇವರಲ್ಲೇ ಫೋನ್ ನಂಬರ್ ತಗೊಂಡು ಫೋನ್ ಮಾಡಿ, ಡೈರೆಕ್ಟಾಗಿ ಫೋನ್ ಮಾಡಿ. ನನಗೆ ಅದೇ ಸಾಕು ಖುಷಿ. ನೀವೇನು ನಮಗೇನು ವರ್ಷೋದು ಬೇಡ, ದುಡ್ಡು ಕೊಡೋದು ಬೇಡ, ಹಣ ಕೊಡೋದು ಬೇಡ. ಇಡೀ ನಮ್ಮ ಲೈಫ್ನಾಗೆ ಇದು ಇದರಲ್ಲೂ ಸಿಗೆ ಸೊಪ್ಪು ಹೇಳಿಲ್ಲ. ಬ್ಯಾಜನ್ ಹೇಳೋರು ಇಲ್ಲೆಲ್ಲ ಅನ್ಗನೆ ಸೊಪ್ಪು ನೋಡ್ರಿ, ಗೋಣಿ ಸೊಪ್ಪು ನೋಡ್ರಿ, ಬಸ್ಲೆ ಸೊಪ್ಪು ನೋಡ್ರಿ ಅಂತ. ಈ ಸೊಪ್ಪು ನೀವು ಜೀವನದಾಗ ವಿಡಿಯೋದಲ್ಲಿ ಯಾರೂ ನೋಡಿಲ್ಲ, ಹೇಳಿದ್ದೀನಿ. ನೀವು ಒಳ್ಳೆ ಕಮೆಂಟ್ ಬರುತ್ತೆ, ನಮಗೂ ಖುಷಿ ಆಗುತ್ತೆ. ಯಾಕಂದ್ರೆ ನಮಗೆ ಜನದ ಪ್ರೀತಿ ಮುಖ್ಯ. ಇದರಲ್ಲಿ ನಮಗೇನು ಬರಲ್ಲ, ಏನು ಲಾಭ ಇಲ್ಲ. ಜನಕ್ಕೆ ಒಳ್ಳೇದಾಗಲಿ ಸಾಕು. ಮಾಸ್ಟರ್ ನ್ಯೂಸ್ ಕನ್ನಡ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಒಳ್ಳೆ ಇದು ತೋರಿಸಿದ್ದೀನಿ. ಹಂಗೂ ನೀವು ಯಾರನ್ನ ಹತ್ತಿರದಾರ ಆದರೆ ಬೇಕಾದ್ರೆ ನಮ್ಮ ಸಿದ್ರಪಟ್ಟದ ಕಾಡಿಗೆ ಬಂದರೆ ಈಗಲೂ ಸಿಗುತ್ತೆ ಸೊಪ್ಪು. ಹತ್ರ ಇರೋರಿಗೆ ಬೇಕಾದ್ರೆ ನಾವು ಹೇಳ್ರಿ, ತೋರ್ಸೋಣ.